ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತು ನನ್ನ ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ ಅನ್ನೋದ್ರ ಪ್ರಕಾರ ನಾನು ರೀಡಿಂಗನ್ನು ಮಾಡ್ತಾಯಿದ್ದೀನಿ. ಸೊ ಯಾರಿಗೆ ರೆಸನೇಟ್ ಆಗುತ್ತೆ ಅವರು ತಗೊಳ್ಳಿ, ನಿಮಗೆ ಯಾರಿಗೆ ರೆಸನೇಟ್ ಆಗೋದಿಲ್ಲ ಸೊ ಅವರು ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಸೊ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬಂದು, ಥರ್ಡ್ ಪಾರ್ಟಿ ನನ್ನ ಲೈಫಿಂದ ದೂರ ಆಗಬೇಕು ಅಂತ ಯಾರಿಗೆಲ್ಲ ಅನಿಸ್ತಿದೆ, ಸೊ ಅವರು ಬಂದು 5th ನಾನೊಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾಯಿದ್ದೀನಿ ಟು ರಿಮೂವ್ ಥರ್ಡ್ ಪಾರ್ಟಿ. ಸೊ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ನನ್ನ ಲೈಫಿಂದ ನನ್ನ ಮೂರನೇ ವ್ಯಕ್ತಿಯನ್ನು ನಾನು ದೂರ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಶ್ ಇದ್ದರೆ ನೀವು ಜಾಯ್ನ್ ಆಗಬಹುದು. ಆ್ಯಂಡ್ ಕಮ್ಮಿ ಸೀಟ್ಸ್ ಇದೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ 1st ಸೆಪ್ಟೆಂಬರ್ ಮನಿ ರೇಖಿ ಕೋರ್ಸ್ ಕ್ಲಾಸ್ ಕಂಡಕ್ಟ್ ಆಗ್ತಾಯಿದೆ. ಸೊ ನನ್ನ ಚಾನಲಲ್ಲಿ ಆ ಒಂದು ಡೀಟೇಲ್ಸ್ ಸಹ ಇದೆ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿ, ಸಿಗುತ್ತೆ ಅದರಲ್ಲಿ ಇದೇ ಡೀಟೇಲ್ಸ್ ಬಂದು. ಗಣೇಶ ಫೆಸ್ಟಿವಲ್ ಇರೋದ್ರಿಂದ ಸ್ವಲ್ಪ ಪ್ರೈಸ್ ಕಡಿಮೆ ಇದೆ, ಫುಲ್ ಕೋರ್ಸ್ದು ಪ್ರೈಸ್ ಕಡಿಮೆ ಇದೆ. ಸೊ ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತ ವಿಶ್ ಇದ್ದರೆ ಯು ಕ್ಯಾನ್ ಜಾಯ್ನ್. ಒಂದು ಒಳ್ಳೆ ಹಬ್ಬ ಬರ್ತಾ ಇದೆ, ನಿಮ್ಮ ಲೈಫ್ಗೆ ಯಾವುದೇ ವಿಘ್ನ ಇಲ್ದಲೆ ನಿಮ್ಮ ಜೀವನಕ್ಕೆ ಹಣ ಅನ್ನೋದು ಎಲ್ಲ ಕಡೆಯಿಂದ ಬರಬೇಕು. ಸೊ ನೀವೇನು ವರ್ಕ್ ಮಾಡಬೇಕು ಅದು ಮಾಡ್ತಾ ಇರ್ತೀರ, ನಿಮಗೆ ಸಿಗ್ತಾ ಇರಲ್ಲ, ಅದಕ್ಕೆ ತಕ್ಕಂಥ ಪ್ರತಿಫಲ ನಿಮಗೆ ಸಿಗ್ತಾ ಇರೋದಿಲ್ಲ ಅಲ್ವಾ. ಸೊ ನಿಮ್ಮ ಮತ್ತು ಹಣದ ನಡುವೆ ಇರುವಂಥ ಬ್ಲಾಕೇಜಸ್ನ ನೀವು ರಿಮೂವ್ ಮಾಡಿಕೊಂಡು ಹೇಗೆ ನೀವು ಹಣನ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನ ಅಲ್ಲಿ ಕಲ್ತ್ಕೊಳ್ತೀರಾ. ಆ್ಯಂಡ್ ಹಾಗೆ ಕೋರ್ಸಸ್ ಯಾರಾದರೂ ಕಲಿಬೇಕು, ನನ್ನ ಕರಿಯರ್ನ ನಾನು ಇದರಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದಾಗಿದ್ದರೆ ಟ್ಯಾರೋ, ಲಾ ಆಫ್ ಅಟ್ರಾಕ್ಷನ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಎಲ್ಲವೂ ಸಹ ಅವೈಲಬಲ್ ಇದೆ. ಸೊ ದಟ್ ಯು ಕ್ಯಾನ್ ಜಾಯ್ನ್. ಓಕೆನಾ? ಸೊ ನೆಕ್ಸ್ಟ್ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ರೇಸ್ಲೆಟ್ಸ್ ಯಾರಿಗಾದರೂ ಬೇಕಿದ್ದರೆ ಪರ್ಚೇಸ್ ಮಾಡಬಹುದು. ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್. ಸೊ ನಾನು ರಿಲೇಷನ್ಶಿಪ್ ಹೀಲಿಂಗ್ ಜಾಸ್ತಿ ಎಲ್ಲರಿಗೂ ನಾನು ಹೀಲಿಂಗ್ ಕೊಡೋದಿಲ್ಲ. ಏಕೆ ಅಂತ ಅಂದರೆ ನನಗೂ ಅನ್ನಿಸ್ಬೇಕು, ಸೊ ಈ ವ್ಯಕ್ತಿಗೆ ನಾನು ಹೀಲಿಂಗನ್ನು ಕೊಡಬೇಕು ಅನ್ನೋ ಒಂದು ಇಂಟ್ಯೂಷನ್ ನನಗೆ ಬಂದರೆ ಮಾತ್ರ ನಾನು ಎಸ್ ಅಂತ ಹೇಳ್ತೀನಿ. ಸೊ ಯಾರಿಗಾದರೂ ರಿಲೇಷನ್ಶಿಪ್ ಹೀಲಿಂಗ್ ತೊಗೊಳ್ಬೇಕು ಅಂತ ಇದ್ದರೆ ನೀವು ತೊಗೊಳ್ಬಹುದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ ನೋಡೋಣ. ಟ್ರಯಾಂಗಲ್ ಲವ್ ಸ್ಟೋರಿ ಇರ್ಬೋದು ಇದು. ಡೆಫಿನೆಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಕರೆಂಟ್ಲಿ ನೀವು ಬ್ರೇಕಪ್ ಸಿಚುವೇಷನ್ನಲ್ಲಿ ಇರ್ಬೋದು, ತುಂಬ ನೋವಲ್ಲಿ ನೀವಿದ್ದೀರಾ. ಬಟ್ ನಿಮ್ಮ ವ್ಯಕ್ತಿಗೆ ಇಲ್ಲಿ ಮೂರನೇ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಆಗಿದ್ದಾರೆ. ಸೊ ನೀವು ಇಲ್ಲಿ ಅಂದ್ಕೊಳ್ತಾ ಇದ್ದೀರಾ, ನಾನು ಕೊಟ್ಟಂಥ ಪ್ರೀತಿಗೆ ಯಾವ ತಕ್ಕ ಪ್ರತಿಫಲ ನನಗೆ ಸಿಗಲಿಲ್ಲ, ನನಗೆ ಚೀಟ್ ಮಾಡಿದ್ರು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದೆ. ನೀವು ತುಂಬ ಡಿಪ್ರೆಸ್ಡ್ ಆಗ್ತಾ ಇದ್ದೀರಾ, ಡೇ ಬೈ ಡೇ ತುಂಬ ಕುಗ್ಗಿ ಹೋಗ್ತಾ ಇದ್ದೀರಾ. ಬಟ್ ಈಗ ನೀವು ಸ್ಟ್ರಾಂಗ್ ಆಗಿ ಇರಲೇಬೇಕು, ಅದರ್ವೈಸ್ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ಅವರು ಥರ್ಡ್ ಪಾರ್ಟಿ ಜೊತೆ ಇಲ್ಲಿ ತುಂಬ ಚೆನ್ನಾಗಿದ್ದಾರೆ. ಸೊ ಅವರ ಜೀವನ ಏನಿದೆ ಅದನ್ನು ಆರಾಮಾಗಿ ಅವರು ನಡೆಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯಾವುದೇ ಯೋಚನೆ ಅವರು ಮಾಡ್ತಾ ಇಲ್ಲ. ಸೊ ನೀವು ಬ್ಲೈಂಡಾಗಿ ನಂಬೇಡಿ ಅಂತ ಹೇಳ್ತೀನಿ. ಬ್ಲೈಂಡಾಗಿ ಆ ಒಂದು ವ್ಯಕ್ತಿಯನ್ನು ನೀವು ನಂಬೇಡಿ. ನನ್ನ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ, ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಇನ್ನು ಅನ್ನೋ ಒಂದು ಭ್ರಮೆಯಲ್ಲಿ ನೀವು ಬದುಕ್ತಾ ಇದ್ದರೆ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಹೈ ಇದೆ. ಆ ಥರ್ಡ್ ಪಾರ್ಟಿ ಎನರ್ಜಿ ಬಂದು ಪಿ ಇಂದ ಸ್ಟಾರ್ಟ್ ಆಗ್ಬೋದು, ಟಿ ಇಂದ ಸ್ಟಾರ್ಟ್ ಆಗ್ಬೋದು, ಎ ಇಂದ ಸ್ಟಾರ್ಟ್ ಆಗಬಹುದು. ಸೊ ತುಂಬ ನೀವು ನೋವನ್ನೋದನ್ನ ನೋಡಿದ್ದೀರಾ, ನಿಮ್ಮ ಲೈಫ್ನಲ್ಲಿ ತುಂಬ ನೊಂದಿದ್ದೀರಾ. ನೀವು ಯಾವುದೋ ಒಂದು ಸಿಚುವೇಶನ್ಗೆ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಜಗಳ ಆದಾಗ ಆ ಒಂದು ಮನಸ್ತಾಪನ ಇಲ್ಲಿ ಅವರು ದಾಳವಾಗಿ ಮಾಡ್ಕೊಂಡಿರ್ಬೋದು. ಥರ್ಡ್ ಪಾರ್ಟಿ ಇನ್ ದ ಮೀನ್ಸ್ ಏನು ಅಂತ ಅಂದರೆ ಅವರು ಬೇರೆ ರಿಲೇಷನ್ಶಿಪ್ನಲ್ಲಿ ಇರಬೇಕು ಅಂತ ಇಲ್ಲ. ದಟ್ ಕ್ಯಾನ್ ಬಿ ಮದರ್ ಇಶ್ಯೂ ಆರ್ ಸಮಥಿಂಗ್. ಬೇರೆ ಯಾರಾದರೂ ಅವ್ರ ಲೈಫಲ್ಲಿ ತುಂಬ
ಅವ್ರು ಹೇಳೋ ಮಾತನ್ನು ಇವ್ರು ಕೇಳ್ತಾ ಇದ್ದಾರೆ ಅಂದರೆ ಆಗ ಸಹ ಇದು ಥರ್ಡ್ ಪಾರ್ಟಿ ಎನರ್ಜಿ ಆಗುತ್ತೆ. ಬಟ್ ಮೇಯ್ನ್ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಇರ್ಬೋದು. ಸೊ ಈಗ ಇದು ಥರ್ಡ್ ಪಾರ್ಟಿ ಇದ್ದರು ಅನ್ನೋದನ್ನು ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು. ನಿಮ್ಮ ವ್ಯಕ್ತಿ ನಿಮ್ಮಿಂದ ಮುಚ್ಚಿಟ್ಟು ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದು ಸಹ ನಿಜ. ಅದು ನಿಮಗೆ ತುಂಬ ದಿನ ಆದಮೇಲೆ ಗೊತ್ತಾಗಿದೆ. ಸೊ ಅದರಿಂದ ನೀವು ತುಂಬ ಹಾರ್ಟ್ ಬ್ರೇಕ್ ಅನ್ನೋದು ನೀವು ನೋಡಿದ್ದೀರಾ. ನಿಮಗೆ ಅದನ್ನು ತಗೊಳಕ್ಕಾಗ್ತಿಲ್ಲ. ಅವರು ಮೂರನೇ ವ್ಯಕ್ತಿ ಜೊತೆ ಇದ್ದಾರೆ, ಇನ್ನೊಬ್ಬರ ಜೊತೆ ಇದ್ದಾರೆ ಅನ್ನೋ ಒಂದು ವಿಷಯನ ನಿಮಗೆ ತಡ್ಕೊಳಕ್ಕಾಗದೇ ಇರ್ಬೋದು. ಬಟ್ ದಿಸ್ ಟೈಮ್ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ನೀವು ಸ್ಟ್ರಾಂಗಾಗಿ ಇರಲೇಬೇಕು. ಬಿಕಾಸ್ ಫ್ಯೂಚರ್ನಲ್ಲಿ ನಿಮ್ಮ ಲೈಫಲ್ಲಿ ಒಂದು ಪ್ರೀತಿ ಅನ್ನೋದು ಬರುತ್ತೆ, ನ್ಯೂ ಲವ್ ಅನ್ನೋದು ನಿಮಗೆ ಸಿಗುತ್ತೆ, ನ್ಯೂ ಬಿಗಿನಿಂಗ್ಸ್ ಅನ್ನೋದು ನೀವು ನೋಡ್ತೀರಾ. ತುಂಬ ಯೋಚನೆ ಮಾಡಬೇಡಿ, ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಬಂದು ಕರೆಂಟ್ ಎನರ್ಜೀಸ್ ಆಗಿರುತ್ತೆ. ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ, ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ತೊಗೊಳ್ಳಿ, ಯಾರಿಗೆ ರೆಸೊನೇಟ್ ಆಗೋದಿಲ್ಲ ಅವರು ಬಿಟ್ಬಿಡಿ ಅಂತ ಹೇಳ್ತೀನಿ. ಯಾಕೆ ನಾನು ಇದನ್ನು ವೀಡಿಯೋ ಮಧ್ಯದಲ್ಲಿ ಹೇಳ್ತೀನಿ ಅಂತಂದರೆ, ಸಮ್ ಪೀಪಲ್ಗೆ ವೀಡಿಯೋ ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ಇದು ಬೇರೆ ರೀತಿ ನಿಮ್ಗೆ ಅನ್ನಿಸ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನಿಮಗೆ ರೆಸೊನೇಟ್ ಆಯಿತಾ ಆಗ ನೀವು ತೊಗೊಳ್ಳಿ, ಇಲ್ವಾ ಬಿಟ್ಬಿಡಿ. ನಿಮಗೆ ಅಷ್ಟು ಡೌಟ್ ಇದ್ದರೆ ನೀವು ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಬೋದು. ಸೊ ತುಂಬ ಡೌಟ್ಸ್ ಇತ್ತು ಅಂದಾಗ ಒಂದು ಕ್ಲಾರಿಟಿಯನ್ನು ತಗೊಳ್ಳೋದು ತುಂಬ ಒಳ್ಳೆ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಸೊಲ್ಯೂಷನ್ ಸಿಗದೇ ಇದ್ದರೂ ಏನೋ ಒಂದು ಗೈಡೆನ್ಸ್ ಅನ್ನೋದನ್ನ ನೀವು ಪಡ್ಕೊಳ್ತೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಔಟಿಂಗ್ ಅವರು ಹೋಗಿರ್ಬೋದು, ಥರ್ಡ್ ಪಾರ್ಟಿ ಜೊತೆಗೆ ಔಟಿಂಗ್ ಹೋಗಿರೋ ಚಾನ್ಸಸ್ ಇಲ್ಲಿ ಇದೆ. ಸೊ ವೆಕೇಷನ್ಗೆ ಹೋಗಿರ್ಬೋದು. ನಿಮ್ಮ ಲೈಫಲ್ಲಿ ತುಂಬ ಟ್ರಬಲ್ಸ್ ಬರ್ತಾ ಇರ್ಬೋದು, ತುಂಬ ಟ್ರಬಲ್ಸ್ನ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಹತ್ರ ತುಂಬ ಸುಳ್ಳು ಹೇಳಿದ್ದಾರೆ. ಸೊ ನೀವು ಅದನ್ನೆಲ್ಲ ನಿಜ ಅಂತ ನಂಬಿದ್ದು ಉಂಟು. ನಿಮ್ಮ ಹತ್ರ ಏನಿತ್ತು ಅದನ್ನು ಅವರು ನೇರವಾಗಿ ಹೇಳಿಲ್ಲ, ತುಂಬ ಮುಚ್ಚಿಟ್ಟಿದ್ದಾರೆ. ಇಲ್ಲಿ ತುಂಬ ಜನಕ್ಕೆ ಮನಿ ಲಾಸ್ ಆಗಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ನ ಸಹ ನೀವಿಲ್ಲಿ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಕರೆಂಟ್ಲಿ ತುಂಬ ನಿಮ್ಮ ಸುತ್ತ ನೆಗೆಟಿವಿಟಿ ಅನ್ನೋದೇ ತುಂಬ್ಕೊಬಿಟ್ಟಿದ್ದೆ. ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನೀವು ಇರೋವಂಥ ಪ್ಲೇಸ್ ಆಗಿರ್ಬೋದು, ತುಂಬ ಅಳ್ತಾ ಇದ್ದೀರಾ ಅಂತ ರೀಡಿಂಗ್ ಹೇಳ್ತಾ ಇದೆ. ಸೊ ಡೋಂಟ್ ಕ್ರೈ. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ ಅಲ್ವಾ. ಸೊ ಅಳಬೇಡಿ, ಬಿಕಾಸ್ ನಿಮ್ಮ ಲೈಫ್ನಲ್ಲಿ ನ್ಯೂ ಲವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕರೆಂಟ್ಲಿ ಇಲ್ಲದೇ ಇದ್ದರೂ ಸಹ ವಿತಿನ್ 6 months ನಿಮ್ಮ ಲೈಫ್ಗೆ ಒಂದು ನ್ಯೂ ಲವ್ ಬರ್ತಾ ಹೋಗುತ್ತೆ. ಸೊ ಆಗ ನೀವು ಎಲ್ಲವನ್ನು ಮರಿತಾ ಹೋಗ್ತೀರಾ. ಆ ಒಂದು ಗ್ಯಾಪ್ ನಡುವೆ ಆದಷ್ಟು ನಿಮ್ಮ ಲೈಫಲ್ಲಿ ಏನೆಲ್ಲ ನೆಗೆಟಿವ್ ಆಗಿತ್ತು ಅದನ್ನು ಮರೀರಿ ಅಂತ ನಾನು ಹೇಳ್ತೀನಿ. ನೀವು ಸಹ ಇಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ. ಸ್ವಲ್ಪ ಟ್ರಾವೆಲಿಂಗ್ ಎನರ್ಜೀಸ್ ಅಷ್ಟು ಪಾಸಿಟಿವ್ ಆಗಿಲ್ಲ. ಸೊ ಆದಷ್ಟು ಇವಾಗ ಎಲ್ಲಾದರೂ ಹೋಗಬೇಕು ಹೊರಗೆ ಅಂತ ಅಂದ್ಕೊಂಡಿದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ನಿಮ್ಮ ಹೆಲ್ತ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನಿಮ್ಮ ಹೆಲ್ತ್ ಕಂಡೀಷನ್ ತುಂಬ ನೆಗೆಟಿವ್ ಆಗ್ತಾ ಬರ್ತಾ ಇದೆ. ಫಸ್ಟು ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ, ನಿಮ್ಮ ಮನಸ್ಸನ್ನು ಆದಷ್ಟು ಸಂತೋಷವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ.
ಸೊ ಆದಷ್ಟು ಇದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಿ. ಫ್ಯೂಚರ್ನಲ್ಲಿ ನೀವು ತುಂಬ ಬೆಟರ್ನೆಸ್ಸನ್ನು ನೀವು ನೋಡ್ತೀರಾ. ಅಷ್ಟು ನೆಗೆಟಿವಿಟಿ ಈಗ ನೀವು ಯೋಚನೆ ಮಾಡ್ತಾಯಿದ್ರೆ ಅದು ಬೇಡ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ಥರ್ಡ್ ಪಾರ್ಟಿ ರಿಮೂವಲ್ ವೆಬಿನಾರ್ ಅಟೆಂಡ್ ಮಾಡಬೇಕು ಅಂತ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಜಾಯಿನ್. ಸಾರಿ, ಸ್ವಲ್ಪ ನನಗೆ ಕೆಲವೊಂದು ಬಾರಿ ಕೆಲವು ವಿಡಿಯೋದಲ್ಲಿ ಸ್ವಲ್ಪ ವರ್ಡ್ಸ್ ಮಿಸ್ ಆಗಿಬಿಡತ್ತೆ. ನಾನು ಏನಕ್ಕೆ ಅದನ್ನು ಕಟ್ ಮಾಡಲ್ಲ ಅಂತ ಅಂದರೆ, ಎಲ್ಲರಿಗೂ ಒಂದು ಇಂಪರ್ಫೆಕ್ಷನ್ ಅನ್ನೋದು ಒಂದು ಇರುತ್ತೆ. ಸೊ ಎಲ್ಲರೂ ಪರ್ಫೆಕ್ಟಾಗಿ ಇರೋಕ್ಕಾಗೋದಿಲ್ಲ. ಸೊ ಈಗ ನಾನು ಆ ವಿಡಿಯೋದಲ್ಲಿ ನಾನೇನೋ ತಪ್ಪು ಹೇಳಿಬಿಟ್ಟೆ ಅಂತ ಕಟ್ ಮಾಡೋಕ್ಕಾಗತ್ತಾ? ಸೊ ಅದೇನೂ ಆಗಲ್ಲ ಅಲ್ವಾ. ಯಾರಿಗಾದರೂ ಏನಾದರೂ ಒಂದು ಹೇಳಬೇಕಾದ್ರೆ ಎಲ್ಲಾದರೂ ಒಂಚೂರು ಸ್ಲಿಪ್ ಆಗುತ್ತೆ. ಸೊ ಎಲ್ಲರಿಗೂ ಒಂದು ಇಂಪರ್ಫೆಕ್ಷನ್ ಅದೊಂದು ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಬಿ ಹ್ಯಾಪಿ, ಬಿ ಸ್ಟ್ರಾಂಗ್. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಗಾಡ್ ಬ್ಲೆಸ್ ಯು ಆಲ್.